ನಮಸ್ಕಾರ. ದೀರ್ಘಾಯುಷ್ಯದ ಬೆಲೆ ಜೈವ ವೈಜ್ಞಾನಿಕ ದೃಷ್ಟಿಕೋನ. ಪ್ರಕೃತಿ ಎಲ್ಲ ಜೀವಿಗಳಿಗೂ ಒಂದೇ ಗಡಿಯಾರವನ್ನು ನೀಡಿಲ್ಲ. ಕೆಲ ಜೀವಿಗಳು ಬೆಳಗಿನ ಮುಂಜಿನ ಹನಿಯಂತೆ ಹುಟ್ಟಿ ಸಂಜೆಯ ಒಳಗಡೆ ಅಳೆದೋಗ್ತವೆ. ಮತ್ತೆ ಕೆಲವು ಜೀವಿಗಳು ಮನುಷ್ಯನ ಅನೇಕ ತಲೆಮಾರುಗಳನ್ನು ದಾಟಿ ಕೂಡ ಸಾಕ್ಷಿಗಳಾಗಿ ಉಳ್ಕೊಳ್ತವೆ. ಕೆಲವು ಕೀಟಗಳಿಗೆ ಒಂದೆರಡು ದಿನಗಳ ಜೀವನವೇ ಸಂಪೂರ್ಣ ಯುಗ ಆಗಿದ್ದರೆ, ಉತ್ತರ ಧ್ರುವದ ಹಿಮಸಾಗರಗಳಲ್ಲಿ ಸಂಚರಿಸ್ತಕ್ಕಂಥ ಗ್ರೀನ್ಲ್ಯಾಂಡ್ ಶಾರ್ಕು 4 ಶತಮಾನಗಳವರೆಗೆ ಬದುಕಬಹುದು. ಬೊಹೆಟ್ ತಿಮಿಂಗಿಲ 2 ಶತಮಾನಗಳಿಗೆ ಹೆಚ್ಚು ಕಾಲ ಕಡಲಿನ ಹಿಮದ ನಡುವೆ ಜೀವನ ಮಾಡ್ತೈತೆ. ದೈತ್ಯ ಆಮೆಗಳು 150 ವರ್ಷಗಳಿಗೂ ಮೀರಿದ ಆಯುಷ್ಯವನ್ನು ಹೊಂದಿರ್ತವೆ. ಈ ಅಸಾಧಾರಣ ದೀರ್ಘಾಯುಷ್ಯವನ್ನು ಕಂಡು ಮನುಷ್ಯ ಕೂಡ ಸಹಜವಾಗಿ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ತಿದ್ದಾನೆ. ಹೆಚ್ಚು ವರ್ಷ ಬದುಕಿರೋದು ಪ್ರಕೃತಿಯ ವರವೇ ಅಥವಾ ಅದಕ್ಕೂ ಒಂದು ಬೆಲೆ ಇದೆಯಂತ. ಜೀವ ವಿಜ್ಞಾನದ ಉತ್ತರ ಬಹಳ ಸ್ಪಷ್ಟವಾಗಿದೆ. ಪ್ರಕೃತಿನಲ್ಲಿ ಉಚಿತವಾಗಿ ದೊರೆಯತಕ್ಕಂಥದ್ದು ಯಾವುದೂ ಇಲ್ಲ. ದೀರ್ಘಾಯುಷ್ಯ ಕೂಡ ಅದಕ್ಕೆ ಹೊರತಾದ್ದಲ್ಲ. ಹೆಚ್ಚು ವರ್ಷ ಬದುಕತಕ್ಕಂಥ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ದೇಹದ ನಿರ್ವಹಣೆ, ಜೀವಕೋಶಗಳ ಸಂರಕ್ಷಣೆ, ರೋಗ ನಿರೋಧ, ಸಂತಾನ ಉತ್ಪತ್ತಿ ಮತ್ತು ಶಕ್ತಿಯ ಹಂಚಿಕೆಗಳ ನಡುವೆ ಅತ್ಯಂತ ಸೂಕ್ಷ್ಮ ಸಮತೋಲನವನ್ನು ಸಾಧಿಸಿಕೊಳ್ಬೇಕಾಗತ್ತೆ. ವಿಕಾಸದ ಕೋಟ್ಯಂತರ ವರ್ಷಗಳ ಪಯಣದಲ್ಲಿ ಪ್ರಕೃತಿ ರೂಪಿಸತಕ್ಕಂಥ ಅತ್ಯಂತ ದುಬಾರಿ ಜೈವಿಕ ಹೂಡಿಕೆಗಳಲ್ಲಿ ಅಂದರೆ ಬಯೋಲಾಜಿಕಲ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ದೀರ್ಘಾಯುಷ್ಯ ಕೂಡ ಒಂದು. ಜೀವ ವಿಕಾಸದ ಇತಿಹಾಸವನ್ನು ನಾವು ಗಮನಿಸಿದರೆ 2 ಬಗೆಯ ಜೀವನ ತಂತ್ರಗಳು ನಮಗೆ ಎದ್ದು ಕಾಣ್ತವೆ. ಒಂದು ತಂತ್ರ ವೇಗದ ಜೀವನವನ್ನು ಆಯ್ದುಕೊಳ್ತೈತೆ. ಇಲಿಗಳು, ಮಲಿಗಳು, ಅನೇಕ ಮೀನುಗಳು ಹಾಗೂ ಕೀಟಗಳು ಅತಿ ವೇಗವಾಗಿ ಬೆಳೀತವೆ. ಸಣ್ಣ ವಯಸ್ಸಿನಲ್ಲಿಯೇ ಸಂತಾನ ಉತ್ಪತ್ತಿಯನ್ನು ಪ್ರಾರಂಭ ಮಾಡ್ತವೆ. ತಮ್ಮ ಜೀವನದ ಬಹುಪಾಲು ಶಕ್ತಿಯನ್ನು ಸಂತಾನದ ಉತ್ಪತ್ತಿಗೆ ಮೀಸಲಿಡ್ತವೆ. ಅವುಗಳಿಗೆ ದೀರ್ಘ ಜೀವನಕ್ಕಿಂತ ಮುಂದಿನ ಪೀಳಿಗೆಯನ್ನು ಬೇಗ ಸೃಷ್ಟಿ ಮಾಡ್ತಕ್ಕಂಥದ್ದೇ ಮುಖ್ಯವಾಗಿರ್ತದೆ. ಇನ್ನೊಂದು ತಂತ್ರ ಇದೆ, ಇದು ನಿಧಾನ ಜೀವನವನ್ನು ಆರಿಸ್ಕೊಳ್ಳೋದಾಗೈತೆ. ಆನೆಗಳು, ತಿಮಿಂಗಿಲಗಳು, ದೈತ್ಯ ಆಮೆಗಳು, ಕೆಲವು ಶಾರ್ಕ್ಗಳು ಮತ್ತು ಕೆಲವು ಪಕ್ಷಿಗಳು, ಮನುಷ್ಯರು ನಿಧಾನವಾಗಿ ಬೆಳಿತವೆ. ತಡವಾಗಿ ಪ್ರೌಢಾವಸ್ಥೆಯನ್ನು ತಲುಪ್ತವೆ. ಕಡಿಮೆ ಸಂತಾನಮಾನ ಹೊಂದುತ್ತವೆ. ಆದರೆ ದಶಕಗಳವರೆಗೆ ಅಥವಾ ಶತಮಾನಗಳವರೆಗೆ ಬದುಕ್ತವೆ. ಇಲ್ಲಿ ಜೀವಿಯ ಶಕ್ತಿ ಸಂತಾನದ ಉತ್ಪತ್ತಿಗಿಂತ ದೇಹದ ನಿರಂತರ ಸಂರಕ್ಷಣೆಗೆ ಹೆಚ್ಚು ಮೀಸಲಾಗಿರ್ತೈತೆ. ಈ ಸಮತೋಲನವನ್ನು ಜೀವ ವಿಜ್ಞಾನಿಗಳು ಜೀವನ ಇತಿಹಾಸದ ನಂತರ ಲೈಫ್ ಹಿಸ್ಟ್ರಿ ಸ್ಟ್ರಾಟಜಿ ಅಂತ ಕರೀತಾರೆ. ಪ್ರಕೃತಿ ಯಾವುದಕ್ಕೂ ಆದ್ಯತೆಯನ್ನು ನೀಡೋದಿಲ್ಲ. ಬದುಕುಳಿಯುವಂಥ ಸಾಧ್ಯತೆ ಯಾವ ತಂತ್ರದಲ್ಲಿ ಹೆಚ್ಚು ಅನ್ನೋದನ್ನು ಮಾತ್ರ ಅದು ಆಯ್ಕೆ ಮಾಡ್ತದೆ. ಮಾನವನಾಗಲಿ, ತಿಮಿಂಗಿಲಾಗಲಿ ಪ್ರತಿದಿನ ಲಕ್ಷಾಂತರ ಜೀವಕೋಶಗಳು ಹಾನಿಗೊಳಗಾಗ್ತಾನೆ ಇರ್ತವೆ. ದೇಹದಲ್ಲಿ DNA ತುಂಡಾಗ್ತಾನೆ ಇರ್ತದೆ. ಪ್ರೋಟೀನ್ಗಳು ತಮ್ಮ ಮೂಲ ರೂಪವನ್ನು ಕಳೆದುಕೊಳ್ತವೆ. ಜೀವಕೋಶಗಳ ಒಳಭಾಗದಲ್ಲಿ ತ್ಯಾಜ್ಯಗಳು ಸಂಗ್ರಹ ಆಗ್ತಾ ಹೋಗ್ತವೆ. ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಮೈಟೊಕಾಂಡ್ರಿಯಾಗಳು ಕ್ರಮೇಣ ದುರ್ಬಲ ಆಗ್ತವೆ. ಅಲ್ಪಾಯುಷ್ಯದ ಜೀವಿಗಳು ಈ ಹಾನಿಯನ್ನು ಸಂಪೂರ್ಣವಾಗಿ ಸರಿಪಡಿಸುವಲ್ಲಿ ಹೆಚ್ಚಿನ ಶಕ್ತಿಯನ್ನು ವ್ಯಯ ಮಾಡೋದಿಲ್ಲ. ಆದರೆ ದೀರ್ಘಾಯುಷ್ಯದ ಜೀವಿಗಳಿಗೆ ಅದು ಸಾಧ್ಯ ಇಲ್ಲ. ಅವು ದೀರ್ಘಕಾಲ ಬದುಕಬೇಕಂತ ಹೇಳಿದರೆ ದೇಹದ ಒಳಗಡೆ ಪ್ರತಿದಿನ ಕಾಣದ ಕಾರ್ಯಾಗಾರವನ್ನು ಅಂದರೆ ಒಂದು ಫ್ಯಾಕ್ಟ್ರಿನ ನಡೆಸಲೇಬೇಕು. ಹಾನಿಗೊಳಗಾದ DNA ಗುರುತಿಸಿ ಸರಿಪಡಿಸ್ತಕ್ಕಂಥ ಕಿಣ್ವಗಳು, ದೋಷಪೂರಿತವಾದಂಥ ಪ್ರೋಟೀನ್ಗಳನ್ನ ಮತ್ತೆ ಮರುಚಕ್ರಕ್ಕೆ ಒಳಪಡಿಸ್ತಕ್ಕಂಥ ವ್ಯವಸ್ಥೆಗಳು, ಹಳೆಯ ಜೀವಕೋಶಗಳನ್ನ ನಿವಾರಿಸಿ ಹೊಸ ಜೀವಕೋಶಗಳನ್ನ ನಿರ್ಮಿಸ್ತಕ್ಕಂಥ ಪ್ರಕ್ರಿಯೆಗಳು, ರೋಗ ನಿರೋಧಕ ವ್ಯವಸ್ಥೆಯ ನಿಖರವಾದಂಥ ಕಣ್ಣುಗಾಗೋದು, ಇವೆಲ್ಲವೂ ನಿರಂತರವಾಗಿ ದೇಹದೊಳಗಡೆ ನಡೀತಾನೆ ಇರಬೇಕು ದೀರ್ಘಾಯುಷ್ಯದ ಜೀವಿಗಳಲ್ಲಿ. ಈ ನಿರ್ವಹಣೆಗೆ ಬೇಕಾಗ್ತಕ್ಕಂಥ ಶಕ್ತಿಯೇ ದೀರ್ಘಾಯುಷ್ಯಕ್ಕೆ ತೆರಬೇಕಾದಂಥ ಮೊದಲನೆಯ ಬೆಲೆ. ಜೀವಿ ಹೆಚ್ಚು ಕಾಲ ಬದುಕಿದ್ದಷ್ಟು ಅದರ ಜೀವಕೋಶಗಳು ಹೆಚ್ಚು ಬಾರಿ ವಿಭಜನೆ ಆಗ್ತವೆ. ವಿಭಜನೆ ಹೆಚ್ಚಾದಂತೆ DNA ದೋಷಗಳ ಸಾಧ್ಯತೆ ಕೂಡ ಹೆಚ್ಚುತ್ತೆ. ಅಂದರೆ ದೀರ್ಘ ಜೀವನ ಅಂದರೆ ಕ್ಯಾನ್ಸರ್ ಅಪಾಯ ಹೆಚ್ಚಾಗಬೇಕು ಅನ್ನೋದು ಸಾಮಾನ್ಯವಾದಂಥ ತರ್ಕ. ಆದರೆ ಪ್ರಕೃತಿ ತರ್ಕವನ್ನು ಅನೇಕ ಬಾರಿ ತಲೆಕೆಳಗೆ ಹಾಯಿಸುತ್ತೆ. ಉದಾಹರಣೆಗೆ ಆನೆಗಳಲ್ಲಿ ಕ್ಯಾನ್ಸರ್ ಪ್ರಮಾಣ ಆಶ್ಚರ್ಯಕರವಾಗಿ ಕಡಿಮೆ ಅಂತ ಗೊತ್ತಾಗೈತೆ. ಅವುಗಳಲ್ಲಿ ಜೀವಕೋಶ ಹಾನಿಯನ್ನು ಪತ್ತೆ ಹಚ್ಚಿ ದೋಷಪೂರಿತವಾದಂಥ ಜೀವಕೋಶಗಳನ್ನು ಆತ್ಮನಾಶಕ್ಕೆ ಒಳಪಡಿಸ್ತಕ್ಕಂಥ ಹೆಚ್ಚುವರಿಯಾದಂಥ ವಂಶವಾಹಕ ವ್ಯವಸ್ಥೆಗಳಿದ್ದಾವೆ, ತಳಿ ವ್ಯವಸ್ಥೆಗಳಿದ್ದಾವೆ. ಇದೇ ರೀತಿ ಬೊಹೆಟ್ ತಿಮಿಂಗಿಲದಲ್ಲಿಯೂ ಕೂಡ DNA ರಿಪೇರಿ ಅಂದರೆ ದುರಸ್ತಿಯಾಗಿ ಜೀವಕೋಶ ವಿಭಜನೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ವಂಶವಾಹಕಗಳಲ್ಲಿ ವಿಶೇಷವಾದ ಬದಲಾವಣೆ ಆಗಿರೋದನ್ನು ಮುಂಚಿನಿಂದಲೂ ಗುರುತಿಸಲಾಗೈತೆ. ಹೀಗಾಗಿ ದೀರ್ಘ ಆಯುಷ್ಯ ಅಂತ ಹೇಳಿದರೆ ವಯಸ್ಸಾಗೋದನ್ನು ನಿಧಾನ ಮಾಡೋದಷ್ಟೇ ಅಲ್ಲ, ಕ್ಯಾನ್ಸರ್ಗೆ ಕಾರಣ ಆಗ್ತಕ್ಕಂಥ ಪ್ರತಿಯೊಂದು ಸಣ್ಣದಾದಂಥ ಜೈವಿಕ ತಪ್ಪಿನ ವಿರುದ್ಧ ನಿರಂತರ ಕಾವಲು ಕಾಯ್ತಕ್ಕಂಥ ಸಾಮರ್ಥ್ಯ ಮತ್ತು ವ್ಯವಸ್ಥೆ ಕೂಡ ಆಗಿರ್ತದೆ. 2025-2026 ತಿಳಿನಕಾಶಿ ಸಂಶೋಧನೆಗಳು ದೀರ್ಘಾಯುಷ್ಯದ ಅಧ್ಯಯನಕ್ಕೆ ಹೊಸ ಬಾಗಿಲನ್ನು ತೆರೆದಿದ್ದಾವೆ. 2025ರಲ್ಲಿ ಪ್ರಕಟವಾದಂಥ ಗ್ರೀನ್ಲ್ಯಾಂಡ್ ಶಾರ್ಕ್ನ ಉನ್ನತ ಗುಣಮಟ್ಟದ
ತೆಳಿನಕಾಶೆಯ ವಿಶ್ಲೇಷಣೆ ಅದರ ಅಸಾಧಾರಣ ಆಯುಷ್ಯದ ಹಿಂದೆ ಕೇವಲ ನಿಧಾನವಾದಂಥ ಚಯಾಪಚಯ ಅಂದರೆ ಸ್ಲೋ ಮೆಟಬಾಲಿಸಮ್ ಮಾತ್ರ ಕಾರಣ ಅಲ್ಲ. DNA ದುರಸ್ತಿಗೆ ಸಂಬಂಧಿಸಿದ ವಂಶವಾಹಕಗಳ ವಿಸ್ತರಣೆ, ಜೀವಕೋಶದ ಸ್ಥಿರತೆಯನ್ನು ಕಾಪಾಡ್ತಕ್ಕಂಥ ವರ್ಣತಂತ್ರ, ಕ್ರೋಮೋಜೋಮ್ ಸಂಬಂಧಿತ ಪ್ರೋಟೀನ್ಗಳಲ್ಲಿರ್ತಕ್ಕಂಥ ವಿಶಿಷ್ಟವಾದಂಥ ಬದಲಾವಣೆಗಳು ಮತ್ತು ಕ್ಯಾನ್ಸರ್ ನಿಯಂತ್ರಣದಲ್ಲಿ ಮುಖ್ಯ ಪಾತ್ರ ವಹಿಸ್ತಕ್ಕಂಥ P53 ಮಾರ್ಗದಲ್ಲಿನ ಅಪರೂಪದ ರೂಪಾಂತರಗಳು ಕೂಡ ಇರಬಹುದಂತ ಸೂಚಿಸಿದ್ದಾವೆ. ಈ ಅಧ್ಯಯನಗಳು ಮತ್ತೊಂದು ಕುತೂಹಲಕಾರಿಯಾದಂಥ ಸಂಗತಿಯನ್ನು ಕೂಡ ತೋರಿಸ್ಕೊಟ್ಟಿದ್ದಾವೆ. ದೀರ್ಘ ಆಯುಷ್ಯಕ್ಕೆ ಕಾರಣ ಒಂದೇ, ದೀರ್ಘವಾಗಿ ಜೀವಿ ಬದುಕೋದಕ್ಕೆ ಕಾರಣವಾದಂಥ ಒಂದು ವಂಶವಾಹಕ ಅಲ್ಲ. 106 ವಂಶವಾಹಕಗಳು ಪರಸ್ಪರ ಜಾಲದಂತೆ ಕೆಲಸ ಮಾಡಿ DNA ದುರಸ್ತಿ, ಉರಿಯೂತದ ನಿಯಂತ್ರಣ, ಜೀವಕೋಶಗಳ ಮರಣ, ಪ್ರೋಟೀನ್ ಗುಣಮಟ್ಟ, ಹಾಗೆ ಕಬ್ಬಿಣ ಆಧಾರಿತ ಜೀವಕೋಶ ಹಾನಿಯ ನಿಯಂತ್ರಣದಂಥ ಅನೇಕ ಮಾರ್ಗಗಳನ್ನು ಸಮನ್ವಯಗೊಳಿಸ್ಕೊಂಡಿರ್ತವೆ. ಈ ಕಂಡುಹಿಡಿಕೆಗಳಿಂದ ವಿಜ್ಞಾನಿಗಳ ದೃಷ್ಟಿಕೋನ ಕೂಡ ಬದಲಾಗ್ತಾ ಇದೆ. ದೀರ್ಘಾಯುಷ್ಯದ DNA ಅಥವಾ ದೀರ್ಘಾಯುಷ್ಯದ ವಂಶವಾಹಕನ ಹುಡುಕೋದಕ್ಕಿಂತ ದೀರ್ಘಾಯುಷ್ಯದ ವಂಶವಾಹಕದ ಜಾಲವನ್ನು ಅರ್ಥ ಮಾಡಿಕೊಳ್ಳೋದೇ ಈಗ ಮುಖ್ಯವಾದಂಥ ಗುರಿಯಾಗೈತೆ. ದೀರ್ಘಾಯುಷ್ಯವನ್ನು ವಿವರಿಸೋದಕ್ಕೆ ಒಂದು ಕಾಲದಲ್ಲಿ ನಿಧಾನವಾದ ಚಯಾಪಚಯ ಅಂದರೆ ಸ್ಲೋ ಮೆಟಬಾಲಿಸಮ್ ಮುಖ್ಯ ಕಾರಣ ಅಂತ ಭಾವಿಸಲಾಗಿತ್ತು. ಗ್ರೀನ್ಲ್ಯಾಂಡ್ ಶಾರ್ಕ್ನಂಥ ಜೀವಿಗಳಲ್ಲಿ ಇದು ನಿಜಕ್ಕೂ ಪ್ರಮುಖವಾದ ಅಂಶನೇ. ಅವು ಅತ್ಯಂತ ಶೀತಲವಾದ ನೀರಿನಲ್ಲಿ ನಿಧಾನವಾಗಿ ಚಲಿಸ್ತವೆ. ವರ್ಷಕ್ಕೆ 1 ಸೆಂಟಿಮೀಟರ್ಗಿಂತ ಕಡಿಮೆ ಬೆಳೀತೇವೆ. ಲೈಂಗಿಕ ಪ್ರೌಢಾವಸ್ಥೆಯನ್ನು ತಲುಪೋದಕ್ಕೆ ಸುಮಾರು 1.5 ಶತಮಾನ ಇವಳಿಗೆ ಬೇಕಾಗ್ತದೆ. ಆದರೆ ಇದೇ ನಿಯಮ ಎಲ್ಲ ಜೀವಿಗಳಿಗೂ ಕೂಡ ಅನ್ವಯಿಸೋದಿಲ್ಲ. ಬಾವಲಿಗಳು ಮತ್ತು ಅನೇಕ ಪಕ್ಷಿಗಳು ಅತಿ ವೇಗದ ಚಯಾಪಚಯ ಅಂದರೆ ಸ್ಪೀಡ್ ಮೆಟಬಾಲಿಸಮ್ ಹೊಂದಿದ್ರು ಕೂಡ ದೀರ್ಘಕಾಲ ಬದುಕ್ತವೆ. ಆದ್ದರಿಂದ ಆಯುಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಕೇವಲ ಶಕ್ತಿ ಬಳಕೆಯ ವೇಗ ಮಾತ್ರ ಅಲ್ಲ, ಶಕ್ತಿಯನ್ನು ಬಳಸಿದ ನಂತರ ಉಂಟಾಗ್ತಕ್ಕಂಥ ಹಾನಿಯನ್ನು ದೇಹ ಎಷ್ಟು ಸಮರ್ಥವಾಗಿ ಸರಿಪಡಿಸುತ್ತೆ ಅನ್ನೋದೇ ಹೆಚ್ಚು ಮುಖ್ಯ ಅಂತ ಇತ್ತೀಚಿನ ಅಧ್ಯಯನಗಳು ಎತ್ತಿ ತೋರಿಸಿದ್ದಾವೆ. ದೀರ್ಘಾಯುಷ್ಯ ಅಂತ ಹೇಳಿದರೆ ಹೆಚ್ಚು ವರ್ಷ ಬದುಕತಕ್ಕಂಥ ಸೌಲಭ್ಯ ಮಾತ್ರ ಅಲ್ಲ, ಅದರ ಜೊತೆಗೆ ಅನೇಕ ಮಿತಿಗಳು ಕೂಡ ಬರ್ತವೆ. ದೀರ್ಘಾಯುಷ್ಯದ ಪ್ರಾಣಿಗಳು ಸಾಮಾನ್ಯವಾಗಿ ನಿಧಾನವಾಗಿ, ತಡವಾಗಿ ಸಂತಾನ ಉತ್ಪತ್ತಿಯನ್ನು ಆರಂಭ ಮಾಡ್ತವೆ, ಕಡಿಮೆ ಮರಿಗಳನ್ನು ಹೊಂದ್ತವೆ. ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಾಗೋದಕ್ಕೆ ಹೆಚ್ಚಿನ ಕಾಲ ಬೇಕಾಗ್ತದೆ. ಆದ್ದರಿಂದ ಪರಿಸರದಲ್ಲಿ ಆಕಸ್ಮಿಕ ಬದಲಾವಣೆಗಳು ಅಥವಾ ಮಾನವನ ಬೇಟೆಯಿಂದ ಅವುಗಳ ಸಂಖ್ಯೆ ಕಡಿಮೆ ಆದರೆ ಮತ್ತೆ ಹಿಂದಿನ ಮಟ್ಟಕ್ಕೆ ತಲುಪೋದು ಅತ್ಯಂತ ಕಷ್ಟಕರ. ಹೀಗಾಗಿ ಪ್ರಕೃತಿಯಲ್ಲಿ ದೀರ್ಘಾಯುಷ್ಯ ಶಕ್ತಿಯುತ ತಂತ್ರ ಹೌದು, ಆದರೆ ಅದು ಅಪಾಯಕಾರಿಯಾದಂಥ ತಂತ್ರ ಕೂಡ ಹೌದು. ಆನೆಯಂತಹ ಅಥವಾ ತಿಮಿಂಗಿಲದಂಥ ದೊಡ್ಡ ಗಾತ್ರದ ದೀರ್ಘ ಆಯುಷ್ಯದ ಪ್ರಾಣಿಗಳು ಬೇಟೆಗೆ ಒಳಗಾಗಿ ಕಮ್ಮಿ ಸಂಖ್ಯೆಗೆ ಇಳಿದ್ರೆ ಅವುಗಳ ಸಂತಾನ ಉತ್ಪತ್ತಿ ನಿಧಾನ ಆಗಿರೋದ್ರಿಂದ ಅವು ಬೇಗ ಅಳಿದು ಹೋಗ್ತಕ್ಕಂಥ ಅಪಾಯವೂ ಕೂಡ ಇರ್ತದೆ. ಹೆಚ್ಚು ಕಾಲ ಬದುಕುವ ಪ್ರಾಣಿಗಳ ಮರಿಗಳು ಹುಟ್ಟಿದ ತಕ್ಷಣ ಸ್ವಾವಲಂಬಿಗಳಾಗಿರೋದಿಲ್ಲ. ಅವುಗಳಿಗೆ ತಾಯಿಯ ರಕ್ಷಣೆ ಮತ್ತು ಪೋಷಣೆ ದೀರ್ಘಕಾಲದವರೆಗೆ ಬೇಕಾಗ್ತದೆ. ಇದರಿಂದಾಗಿ ಪೋಷಕ ಪ್ರಾಣಿಗಳು ತಮ್ಮ ಶಕ್ತಿ, ಸಮಯ ಮತ್ತು ಆಹಾರವನ್ನು ಮರಿಗಳಿಗಾಗಿ ಹೆಚ್ಚು ವ್ಯಯಿಸಬೇಕಾಗ್ತದೆ. ಇದು ಪೋಷಕರ ಸ್ವಂತ ಉಳಿವಿಗೆ ಸವಾಲು ಕೂಡ ಆಗ್ತದೆ. ಲಿವಿಂಗ್ ಫಾಸ್ಟ್ ಡೈಯಿಂಗ್ ಯಂಗ್ ಅಂದರೆ ವೇಗವಾಗಿ ಬದುಕು ಬೇಗ ಸಾಯಿ ಎನ್ನುವ ನಿಯಮ ಪ್ರಕೃತಿಯಲ್ಲಿದೆ. ಇಲಿಗಳಂಥ ಸಣ್ಣ ಪ್ರಾಣಿಗಳ ಚಯಾಪಚಯ ಕ್ರಿಯೆ ಅಂದರೆ ಮೆಟಬಾಲಿಸಮ್ ಅತ್ಯಂತ ವೇಗವಾಗಿರ್ತದೆ, ಆದ್ದರಿಂದ ಅವು ಬೇಗನೆ ಮುಪ್ಪಾಗ್ತವೆ. ಆದರೆ ದೀರ್ಘಕಾಲ ಬದುಕುವ ಪ್ರಾಣಿಗಳ ಚಯಾಪಚಯ ಕ್ರಿಯೆ ತುಂಬ ನಿಧಾನ ಆಗಿರ್ತದೆ. ಇದರರ್ಥ ಅವು ದಿನನಿತ್ಯದ ಚಟುವಟಿಕೆಗಳಲ್ಲಿ ತಕ್ಷಣದ ಹೆಚ್ಚಿನ ದೈಹಿಕ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಜೈವಿಕ ವಿಜ್ಞಾನದ ಪ್ರಕಾರ ಒಂದು ಜೀವಿಯ ಬಳಿ ಇರತಕ್ಕಂಥ ಶಕ್ತಿ ಸೀಮಿತ ಆಗಿರ್ತದೆ. ದೀರ್ಘಾಯುಷ್ಯ ಹೊಂದಿರತಕ್ಕಂಥ ಪ್ರಾಣಿಗಳು ತಮ್ಮ ದೇಹದ ಜೀವಕೋಶಗಳು ಹಾನಿಯಾಗದಂತೆ ತಡೆಯೋದಕ್ಕೆ, DNA ದುರಸ್ತಿ ಮಾಡೋದಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸೋದಕ್ಕೆ ಹೆಚ್ಚಿನ ಶಕ್ತಿಯನ್ನು ಬಳಸ್ತವೆ. ಹೀಗೆ ದೇಹವನ್ನು ಉಳಿಸ್ಕೊಳ್ಳೋದಕ್ಕೆ ಹೆಚ್ಚು ಶಕ್ತಿ ಬಳಸೋದ್ರಿಂದ ಸಂತಾನದ ಉತ್ಪತ್ತಿಗೆ ಸಿಗ್ತಕ್ಕಂಥ ಶಕ್ತಿಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತೇಳಿ ಈಗ ಸ್ಪಷ್ಟವಾಗಿ ಗೊತ್ತಾಗೈತೆ. ದೀರ್ಘಾಯುಷ್ಯದ ನಿಜವಾದ ರಹಸ್ಯ ಅಂತ ಹೇಳಿದ್ರೆ, ಗುಟ್ಟು ಅಂತ ಹೇಳಿದ್ರೆ ಸಮಯವನ್ನು ಗೆಲ್ಲೋದಲ್ಲ, ಸಮಯದ ಜೊತೆಗೆ ದೇಹವನ್ನು ಮತ್ತೆ ಮರುಕಳಿಸ್ಕೊಳ್ತಕ್ಕಂಥ, ಪುನರುಜ್ಜೀವನಿಸಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಉಳಿಸ್ಕೊಳ್ಳೋದಾಗೈತೆ. ಪ್ರಕೃತಿಯ ಅತ್ಯಂತ ದೀರ್ಘಾಯುಷ್ಯದ ಜೀವಿಗಳು ನಮಗೆ ಕಲಿಸ್ತಕ್ಕಂಥ ಮಹಾಪಾಠನೂ ಕೂಡ ಇದೆ. ಜೀವನದ ಉದ್ದವನ್ನು ವರ್ಷಗಳು ನಿರ್ಧಾರ ಮಾಡೋದಿಲ್ಲ, ಪ್ರತಿಯೊಂದು ದಿನವೂ ಜೀವಕೋಶಗಳಲ್ಲಿ ನಡೀತಕ್ಕಂಥ ಅಸಂಖ್ಯಾತವಾದ ದುರಸ್ತಿ ಕಾರ್ಯಗಳು, ರಿಪೇರಿ ಕಾರ್ಯಗಳು ಅದನ್ನು ನಿರ್ಧಾರ ಮಾಡ್ತವೆ ಅಂತ ಈಗ ಗೊತ್ತಾಗೈತೆ. ಮುಂದಿನ ವಿಡಿಯೋದಲ್ಲಿ ಹೇಗೆ ವಿವಿಧ ಪ್ರಾಣಿಗಳ ಆಯುಷ್ಯ, ಅವುಗಳ ಕ್ರಿಯೆಗಳು ಮತ್ತು ಜೀವಿತ ವಿಧಾನ ಅವುಗಳ ಅಳಿವು ಉಳಿವನ್ನು ನಿರ್ಧರಿಸ್ತದೆ, ಹೇಗೆ ಪ್ರಕೃತಿಯಲ್ಲಿ ಯಾವುದು ಕೂಡ ಅಂತಿಮ, ಯಾವುದು ಕೂಡ ಸಮರ್ಪಕ, ಯಾವುದು ಇದೇ ರೀತಿಯದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೋಡೋಣ. ವಂದನೆಗಳೊಂದಿಗೆ.